ಕೊರೋನಾ ಎರಡನೇ ಅಲೆ ಬಂದಾಗಿದೆ. ಆ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎರಡನೇ ಅಲೆ ಆರಂಭವಾಗಿದೆ ರಾಜ್ಯದಲ್ಲಿ ಅಂತ. ಯಾಕೆಂದ್ರೆ ದಿನೇ ದಿನೇ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಈಗ 2000ದ ಗಡಿಗೆ ಬಂದು ತಲುಪಿರುವಂತದ್ದು. ಸೊ ಹೀಗಾಗಿ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಲೇಬೇಕಾಗಿದೆ. ಇದೇ ವಿಚಾರವನ್ನೇ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸುವಂತದ್ದು ಮುಖ್ಯ ಅಂತ. ಇನ್ನು 3 ತಿಂಗಳು ಸೋಂಕು ಹೆಚ್ಚಳ ಇರುತ್ತೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ನಿಯಮ ಪಾಲಿಸದಿದ್ರೆ ಆಪತ್ತು ಗ್ಯಾರಂಟಿ. ಸೋಂಕು ನಿಯಂತ್ರಣಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಸಾರ್ವಜನಿಕರಿಗೆ ಸಚಿವ ಸುಧಾಕರ್ ಅವರು ಮನವಿಯನ್ನು ಮಾಡಿರುವಂತದ್ದು. ಸಭೆ ಸಮಾರಂಭ ಜಾತ್ರೆ ಮದುವೆಗೆ ಕಡಿವಾಣ ಮುಖ್ಯ. ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಇಂದು ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಕೂಡ ಸುಧಾಕರ್ ಅವರು ಹೇಳಿದ್ದಾರೆ. ಕೊರೋನಾ ಎರಡನೇ ಅಲೆಯ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎರಡನೇ ಅಲೆ ಪ್ರಾರಂಭದಲ್ಲಿದ್ದೀವಿ. ಇದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನೀವೆಲ್ಲ ಸೇರಿ ಮಾಡೋಣ. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಚರ್ಚೆ ಮಾಡೋನಿದ್ದೇನೆ. ಯಾಕೆ ಅಂತಂದರೆ ಯಾವುದೇ ಚಟುವಟಿಕೆಗಳಿಗೆ ನಾವು ಸ್ವಲ್ಪ ಕಡಿವಾಣ ಹಾಕದೆ ಹೋದರೆ ನಿಜವಾಗಿಯೂ ಕೂಡ ಕಷ್ಟ ಆಗ್ತದೆ ಅಂತೇಳಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಸ್ಪಷ್ಟವಾದಂತಹ ಒಂದು ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ನಾವು ತಜ್ಞರ ಸಮಿತಿಯ ಒಂದು ಏನು ವರದಿ ಇದೆ ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ನಾವು ಕೂಡ ಅದಕ್ಕೆ ಪೂರಕವಾಗಿ ನಾವು ಕೂಡ ಸ್ಪಂದಿಸದೆ ಹೋದರೆ ಮುಂದಿನ ಆಗುಹೋಗುಗಳಿಗೆ ನಾವೆಲ್ಲ ಕೂಡ ಜವಾಬ್ದಾರರಾಗಬೇಕಾಗ್ತದೆ. ಯಾವ ಚಟುವಟಿಕೆಗೂ ಕೂಡ ಕರೋನಾ ನೆಪ ಅಲ್ವಾ? ಕರೋನಾ ಏನು ಅದಕ್ಕೆ ರಿಯಾಯಿತಿ ತೋರಿಸುತ್ತಾ? ಪಾರ್ಟಿ ಅಂತ ಹೇಳ್ಬಿಟ್ಟು ಅಥವಾ ನೀವು ಜಾತ್ರೆ ಮಾಡ್ತೀರಿ, ಆ ಜಾತ್ರೆ ದೇವ್ರ ಹತ್ರ ಆಗ್ತಾ ಇದೆ ಅದಕ್ಕಾಗಿ ನಾನು ಕರೋನಾ ಬರಲ್ಲ ಅಂತ ಹೇಳುತ್ತಾ? ಇವತ್ತು ಮಾಸ್ಕ್ಗಳನ್ನು ಧರಿಸದೆ ಹೋದರೆ, ಅಂತರವನ್ನು ಕಾಯ್ದುಕೊಳ್ಳದೆ ಹೋದರೆ, ಅನಗತ್ಯವಾಗಿ ಓಡಾಡುವಂಥದ್ದು, ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಗುಂಪು ಸೇರುವಂಥದ್ದು, ಸಾವಿರಾರು ಜನ ಸೇರೋದು, ಜಾತ್ರೆ ಮುಂಜಿ ಮದುವೆ ಕಾರ್ಯಕ್ರಮ ಚುನಾವಣೆ ಹೋರಾಟ ಇವೆಲ್ಲ ಕೂಡ ಚಟುವಟಿಕೆಗಳ ಕಾರಣ ಅಲ್ವಾ? ಅದು ಕೂಡ ಅಷ್ಟೇ. ಇದು ಸೂಕ್ಷ್ಮ ವಿಚಾರ. ನಾನೇನು ಹೇಳಬೇಕು ಅಂತಿದ್ದೀನಿ, ಆರೋಗ್ಯ ಇಲಾಖೆ ಕಡೆಯಿಂದ ನಾವೇನು ಸಲಹೆ ಕೊಡಬೇಕು ಅಂತಿದ್ದೀವಿ. ಇವತ್ತು ಎರಡನೇ ಅಲೆ